ಜನವರಿ 27ರ ರಾತ್ರಿಯೇ ಕೊಟ್ಟೂರಿಗೆ ವಾಪಸ್ ಆಗಿದ್ದ ಅಕ್ಷಯ್ ಅಲ್ಲಿಂದ ಸಾಕ್ಷ್ಯನಾಶ ಮಾಡುವ ಕೆಲಸ ಪ್ರಾರಂಭ ಆಗತ್ತೆ. ಟೈಲ್ಸ್ ಕಟ್ ಮಾಡುವ ಹಾಗೆ ಡ್ರಿಲ್ ಮಾಡುವ ಮಷೀನ್ ಅನ್ನ ಖರೀದಿ ಮಾಡ್ತಾನೆ. 28ನೇ ತಾರೀಕು ಬೆಳಗ್ಗೆಯಿಂದ 5x5 ಜಾಗದಲ್ಲಿ ಹಳ್ಳ ತೋಡೋಕ್ ಶುರು ಮಾಡ್ತಾನೆ. ಸಂಜೆ ವೇಳೆಗೆ ಗುಂಡಿ ತೆಗೆದು 3 ಶವವನ್ನ ಹೂತಾಕಿದ್ದ ಅಕ್ಷಯ್ ರಾತ್ರಿ ಮನೆಯಲ್ಲೇ ಮಲಗಿ ಮಾರನೇ ದಿನ ಅಂದ್ರೆ 29ನೇ ತಾರೀಕು ಬೆಂಗಳೂರಿಗೆ ವಾಪಸ್ ಬಂದಿದ್ದಾನೆ. ಮಾವನ ಜೊತೆ ಜಯದೇವ ಆಸ್ಪತ್ರೆಯಲ್ಲಿ ಹುಡುಕಾಟ ನಡೆಸುವ ನಾಟಕ ಕೂಡ ಮಾಡಿದ್ದ ಅಕ್ಷಯ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕೊಂದದ್ದು 3 ಅಲ್ಲ, ಜೊತೆಯಲ್ಲಿ ಆ ಸಹೋದರಿಯ ಗರ್ಭದಲ್ಲಿದ್ದ ಮಗು ಸೇರಿ 4 ಜನ. ಹಾಗೆ ಪಕ್ಕಾ ಪ್ಲಾನ್ ಮಾಡಿ ಈ ಮರ್ಡರ್ ಅನ್ನ ಮುಚ್ಚಾಕೋ ಪ್ರಯತ್ನ ಕೂಡ ಈ ಅಕ್ಷಯ್ ಮಾಡಿದ್ದ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಈಗಾಗಲೇ ಏನು ಕೇಸನ್ನು ದಾಖಲಿಸಿ ಜಯದೇವ ಹಾಸ್ಪಿಟಲ್ನಲ್ಲಿರುವಂತಹ ಲಾಗ್ ಬುಕ್ಗಳನ್ನ ಮತ್ತು ಅಲ್ಲಿದ್ದಂತಹ ಸಿಸಿಟಿವಿಗಳನ್ನ ಕಲೆ ಹಾಕ್ತಾರೆ. ಆದರೆ ಯಾವುದೇ ರೀತಿಯಾದಂತಹ ಚಲನೆ ಇರೋದಿಲ್ಲ. ಅಂದ್ರೆ ಅವರ ತಂದೆ ತಾಯಿ ಪೋಷಕರು ಅಲ್ಲಿಗೆ ಬಂದಿರುವಂತಹ ಯಾವುದೇ ಕುರುಹು ಇರೋದಿಲ್ಲ. ಹೀಗಾಗಿ ಇಮಿಡಿಯೇಟ್ ಆಗಿ ಆತನ ಮೇಲೆ ಅನುಮಾನ ಬರುತ್ತೆ. ಸ್ವಲ್ಪ ತೀವ್ರವಾಗಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅಸಲಿ ಸಂಗತಿ ಹೊರಗಡೆ ಬೀಳುತ್ತೆ. ಇಲ್ಲಿ ಸಾಕ್ಷಿನಾಶಗಳನ್ನ ಮಾಡುವಂತಹ ಉದ್ದೇಶದಿಂದಾಗಿಯೂ ಕೂಡ ಅಂದಿನ ದಿನವೇ ಯಾವಾಗ ಪೊಲೀಸ್ ಠಾಣೆಗೆ ಹೋಗ್ತಾನೋ ಅಂದಿನ ದಿನವೇ ಸಾಕ್ಷಿಗಳನ್ನ ನಾಶ ಮಾಡುವಂತದ್ದು. ಅಂದ್ರೆ 3 ಮೊಬೈಲ್ಗಳನ್ನ ಅಲ್ಲಿಂದ ಏನದು ರವಾನೆ ಮಾಡುವಂತಹ ಒಂದು ಕೆಲಸಗಳನ್ನು ಅಂದ್ರೆ ಬಿಸಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಮರ್ಯಾದಿ ಹತ್ಯೆಗೆ ಈಗಾಗಲೇ ಸಾಕಷ್ಟು ಬೇಕಾದಂತಹ ಎವಿಡೆನ್ಸ್ಗಳೇನಿದೆ ಅದೆಲ್ಲವನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸಹೋದರಿಯ ಗರ್ಭಿಣಿಯ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಪೊಲೀಸರು ಆಕೆಯ ವೈದ್ಯಕೀಯ ಚಿಕಿತ್ಸೆಯನ್ನ ಅಂದ್ರೆ ಆಕೆಯ ಶವವನ್ನ ವೈದ್ಯಕೀಯ ಚಿಕಿತ್ಸೆಗೆ ಈಗಾಗಲೇ ಒಳಪಡಿಸಲಾಗ್ತಾ ಇರುವಂತದ್ದು. ಬಹುತೇಕ ಆತ ಹೇಳಿರುವಂತಹ ಪ್ರಕಾರ ತನ್ನ ತಂಗಿ ಗರ್ಭಿಣಿಯಾಗಿದ್ಲು, ಅದು ಕೂಡ ಅನ್ಯ ಜಾತಿಯ ಹುಡುಗನ ಜೊತೆ ಒಂದು ಆಕೆ ಓಡಾಟವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಅದೆಲ್ಲವನ್ನು ಕೂಡ ಸಹಿಸಿಕೊಂಡಿದ್ವಿ. ಆದ್ರೆ ಯಾವಾಗ ಈ ಕಡೆ ಗರ್ಭಿಣಿಯಾದ್ಲೋ ಇದು ನಮ್ಮ ಕುಟುಂಬಕ್ಕೆ ಶ್ರೇಯಸ್ಸಲ್ಲ ಅಂತ ಹೇಳಿ ನಾನು ಆಕೆಗೆ ಅಬೋರ್ಷನ್ ಮಾಡೋದಕ್ಕೆ ಹೇಳ್ತಾ ಇದ್ದೆ. ಈ ಸಂದರ್ಭದಲ್ಲಿ ತಂದೆ ತಾಯಿ ಏನಿದ್ದಾರೆ ಅವರು ಇದಕ್ಕೆ ಅಪೋಸ್ ಮಾಡ್ತಾ ಇದ್ರು. ಅಂದ್ರೆ ಗರ್ಭಪಾತ ಮಾಡೋದು ಬೇಡ, ಇದೆಲ್ಲವನ್ನು ಕೂಡ ಆತನಿಗೆ ಮದುವೆ ಮಾಡ್ಕೊಡೋಣ ಅಂತ ಹೇಳಿ ಯಾವಾಗ ತನಗೆ ಒಂದು ಇಗೋ ಹರ್ಟ್ ಆಯ್ತೋ ಅವರು 3 ಜನರನ್ನು ಕೂಡ ಹತ್ಯೆ ಮಾಡೋದಕ್ಕೆ ಮುಂದಾಗ್ತಾನೆ. ಆ ಹತ್ಯೆಯ ಬಳಿಕ ಈ ರೀತಿಯಾಗಿ ಸಾಕ್ಷಿಗಳನ್ನು ನಾಶ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಇಷ್ಟು ಮೊಬೈಲ್ಗಳನ್ನ ಬಿಸಾಡುವಂತದ್ದು ಮತ್ತು ಪೊಲೀಸ್ ಠಾಣೆಯಲ್ಲಿ ಬಂದು ತನ್ನವರು ಕಳೆದು ಹೋಗಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡುವಂತಹ ಮುಖಾಂತರ ಹೈಡ್ರಾಮಾವನ್ನು ಸೃಷ್ಟಿ ಮಾಡಿದ್ದಾನೆ. ಈಗ ಸದ್ಯದ ಮಟ್ಟಿಗೆ ಆತನ ಮನೆಯಲ್ಲಿ ಅಂದ್ರೆ ಕ್ರೈಮ್ ಆಫ್ ಸೀನ್ ಎಲ್ಲಾಗಿದೆ ಆ 3 ಜನರ ಶವಗಳನ್ನ ಈಗಾಗಲೇ ರಿಕವರಿ ಮಾಡಿಕೊಳ್ಳಲಾಗಿದೆ ಮತ್ತು ಮತ್ತಷ್ಟು ತನಿಖೆಯನ್ನು ನಡೆಸೋದಕ್ಕೆ ಈಗಾಗಲೇ ಇನ್ನು 2 ದಿನಗಳಲ್ಲಿ ಕೊಟ್ಟೂರಿಗೆ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇದೆ ಈ ಕೇಸ್. ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಜನವರಿ 27ರ ರಾತ್ರಿಯೇ ಕೊಟ್ಟೂರಿಗೆ ವಾಪಸ್ ಆಗಿದ್ದ ಅಕ್ಷಯ್ ಅಲ್ಲಿಂದ ಸಾಕ್ಷ್ಯನಾಶ ಮಾಡುವ ಕೆಲಸ ಪ್ರಾರಂಭ ಆಗತ್ತೆ. ಟೈಲ್ಸ್ ಕಟ್ ಮಾಡುವ ಹಾಗೆ ಡ್ರಿಲ್ ಮಾಡುವ ಮಷೀನ್ ಅನ್ನ ಖರೀದಿ ಮಾಡ್ತಾನೆ. 28ನೇ ತಾರೀಕು ಬೆಳಗ್ಗೆಯಿಂದ 5x5 ಜಾಗದಲ್ಲಿ ಹಳ್ಳ ತೋಡೋಕ್ ಶುರು ಮಾಡ್ತಾನೆ. ಸಂಜೆ ವೇಳೆಗೆ ಗುಂಡಿ ತೆಗೆದು 3 ಶವವನ್ನ ಹೂತಾಕಿದ್ದ ಅಕ್ಷಯ್ ರಾತ್ರಿ ಮನೆಯಲ್ಲೇ ಮಲಗಿ ಮಾರನೇ ದಿನ ಅಂದ್ರೆ 29ನೇ ತಾರೀಕು ಬೆಂಗಳೂರಿಗೆ ವಾಪಸ್ ಬಂದಿದ್ದಾನೆ. ಮಾವನ ಜೊತೆ ಜಯದೇವ ಆಸ್ಪತ್ರೆಯಲ್ಲಿ ಹುಡುಕಾಟ ನಡೆಸುವ ನಾಟಕ ಕೂಡ ಮಾಡಿದ್ದ ಅಕ್ಷಯ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕೊಂದದ್ದು 3 ಅಲ್ಲ, ಜೊತೆಯಲ್ಲಿ ಆ ಸಹೋದರಿಯ ಗರ್ಭದಲ್ಲಿದ್ದ ಮಗು ಸೇರಿ 4 ಜನ. ಹಾಗೆ ಪಕ್ಕಾ ಪ್ಲಾನ್ ಮಾಡಿ ಈ ಮರ್ಡರ್ ಅನ್ನ ಮುಚ್ಚಾಕೋ ಪ್ರಯತ್ನ ಕೂಡ ಈ ಅಕ್ಷಯ್ ಮಾಡಿದ್ದ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಈಗಾಗಲೇ ಏನು ಕೇಸನ್ನು ದಾಖಲಿಸಿ ಜಯದೇವ ಹಾಸ್ಪಿಟಲ್ನಲ್ಲಿರುವಂತಹ ಲಾಗ್ ಬುಕ್ಗಳನ್ನ ಮತ್ತು ಅಲ್ಲಿದ್ದಂತಹ ಸಿಸಿಟಿವಿಗಳನ್ನ ಕಲೆ ಹಾಕ್ತಾರೆ. ಆದರೆ ಯಾವುದೇ ರೀತಿಯಾದಂತಹ ಚಲನೆ ಇರೋದಿಲ್ಲ. ಅಂದ್ರೆ ಅವರ ತಂದೆ ತಾಯಿ ಪೋಷಕರು ಅಲ್ಲಿಗೆ ಬಂದಿರುವಂತಹ ಯಾವುದೇ ಕುರುಹು ಇರೋದಿಲ್ಲ. ಹೀಗಾಗಿ ಇಮಿಡಿಯೇಟ್ ಆಗಿ ಆತನ ಮೇಲೆ ಅನುಮಾನ ಬರುತ್ತೆ. ಸ್ವಲ್ಪ ತೀವ್ರವಾಗಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅಸಲಿ ಸಂಗತಿ ಹೊರಗಡೆ ಬೀಳುತ್ತೆ. ಇಲ್ಲಿ ಸಾಕ್ಷಿನಾಶಗಳನ್ನ ಮಾಡುವಂತಹ ಉದ್ದೇಶದಿಂದಾಗಿಯೂ ಕೂಡ ಅಂದಿನ ದಿನವೇ ಯಾವಾಗ ಪೊಲೀಸ್ ಠಾಣೆಗೆ ಹೋಗ್ತಾನೋ ಅಂದಿನ ದಿನವೇ ಸಾಕ್ಷಿಗಳನ್ನ ನಾಶ ಮಾಡುವಂತದ್ದು. ಅಂದ್ರೆ 3 ಮೊಬೈಲ್ಗಳನ್ನ ಅಲ್ಲಿಂದ ಏನದು ರವಾನೆ ಮಾಡುವಂತಹ ಒಂದು ಕೆಲಸಗಳನ್ನು ಅಂದ್ರೆ ಬಿಸಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಮರ್ಯಾದಿ ಹತ್ಯೆಗೆ ಈಗಾಗಲೇ ಸಾಕಷ್ಟು
ಬೇಕಾದಂತಹ ಎವಿಡೆನ್ಸ್ಗಳೇನಿದೆ ಅದೆಲ್ಲವನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸಹೋದರಿಯ ಗರ್ಭಿಣಿಯ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಪೊಲೀಸರು ಆಕೆಯನ್ನು ವೈದ್ಯಕೀಯ ಚಿಕಿತ್ಸೆಯನ್ನು ಅಂದ್ರೆ ಆಕೆಯ ಶವವನ್ನ ವೈದ್ಯಕೀಯ ಚಿಕಿತ್ಸೆಗೆ ಈಗಾಗಲೇ ಒಳಪಡಿಸಲಾಗ್ತಾ ಇರುವಂತದ್ದು. ಬಹುತೇಕ ಆತ ಹೇಳಿರುವಂತಹ ಪ್ರಕಾರ ತನ್ನ ತಂಗಿ ಗರ್ಭಿಣಿಯಾಗಿದ್ಲು, ಅದು ಕೂಡ ಅನ್ಯ ಜಾತಿಯ ಹುಡುಗನ ಜೊತೆ ಒಂದು ಆಕೆ ಓಡಾಟವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಅದೆಲ್ಲವನ್ನು ಕೂಡ ಸಹಿಸಿಕೊಂಡಿದ್ವಿ. ಆದ್ರೆ ಯಾವಾಗ ಈ ಕಡೆ ಗರ್ಭಿಣಿಯಾದ್ಲೋ ಇದು ನಮ್ಮ ಕುಟುಂಬಕ್ಕೆ ಶ್ರೇಯಸ್ಸಲ್ಲ ಅಂತ ಹೇಳಿ ನಾನು ಆಕೆಗೆ ಅಬೋರ್ಷನ್ ಮಾಡೋದಕ್ಕೆ ಹೇಳ್ತಾ ಇದ್ದೆ. ಈ ಸಂದರ್ಭದಲ್ಲಿ ತಂದೆ ತಾಯಿ ಏನಿದ್ದಾರೆ ಅವರು ಇದಕ್ಕೆ ಅಪೋಸ್ ಮಾಡ್ತಾ ಇದ್ರು. ಅಂದ್ರೆ ಗರ್ಭಪಾತ ಮಾಡೋದು ಬೇಡ, ಇದೆಲ್ಲವನ್ನು ಕೂಡ ಆತನಿಗೆ ಮದುವೆ ಮಾಡ್ಕೊಡೋಣ ಅಂತ ಹೇಳಿ ಯಾವಾಗ ತನಗೆ ಒಂದು ಇಗೋ ಹರ್ಟ್ ಆಯ್ತೋ ಅವರು 3 ಜನರನ್ನು ಕೂಡ ಹತ್ಯೆ ಮಾಡೋದಕ್ಕೆ ಮುಂದಾಗ್ತಾನೆ. ಆ ಹತ್ಯೆಯ ಬಳಿಕ ಈ ರೀತಿಯಾಗಿ ಸಾಕ್ಷಿಗಳನ್ನು ನಾಶ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಇಷ್ಟು ಮೊಬೈಲ್ಗಳನ್ನ ಬಿಸಾಡುವಂತದ್ದು ಮತ್ತು ಪೊಲೀಸ್ ಠಾಣೆಯಲ್ಲಿ ಬಂದು ತನ್ನವರು ಕಳೆದು ಹೋಗಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡುವಂತಹ ಮುಖಾಂತರ ಹೈಡ್ರಾಮಾವನ್ನ ಸೃಷ್ಟಿ ಮಾಡಿದ್ದಾನೆ. ಈಗ ಸದ್ಯದ ಮಟ್ಟಿಗೆ ಆತನ ಮನೆಯಲ್ಲಿ ಅಂದ್ರೆ ಕ್ರೈಮ್ ಆಫ್ ಸೀನ್ ಎಲ್ಲಾಗಿದೆ ಆ 3 ಜನರ ಶವಗಳನ್ನ ಈಗಾಗಲೇ ರಿಕವರಿ ಮಾಡಿಕೊಳ್ಳಲಾಗಿದೆ ಮತ್ತು ಮತ್ತಷ್ಟು ತನಿಖೆಯನ್ನು ನಡೆಸೋದಕ್ಕೆ ಈಗಾಗಲೇ ಇನ್ನು 2 ದಿನಗಳಲ್ಲಿ ಕೊಟ್ಟೂರಿಗೆ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇದೆ ಈ ಕೇಸ್. ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಜನವರಿ 27ರ ರಾತ್ರಿಯೇ ಕೊಟ್ಟೂರಿಗೆ ವಾಪಸ್ ಆಗಿದ್ದ ಅಕ್ಷಯ್ ಅಲ್ಲಿಂದ ಸಾಕ್ಷ್ಯನಾಶ ಮಾಡುವ ಕೆಲಸ ಪ್ರಾರಂಭ ಆಗತ್ತೆ. ಟೈಲ್ಸ್ ಕಟ್ ಮಾಡುವ ಹಾಗೆ ಡ್ರಿಲ್ ಮಾಡುವ ಮಷೀನ್ ಅನ್ನ ಖರೀದಿ ಮಾಡ್ತಾನೆ. 28ನೇ ತಾರೀಕು ಬೆಳಗ್ಗೆಯಿಂದ 5x5 ಜಾಗದಲ್ಲಿ ಹಳ್ಳ ತೋಡೋಕ್ ಶುರು ಮಾಡ್ತಾನೆ. ಸಂಜೆ ವೇಳೆಗೆ ಗುಂಡಿ ತೆಗೆದು 3 ಶವವನ್ನ ಹೂತಾಕಿದ್ದ ಅಕ್ಷಯ್ ರಾತ್ರಿ ಮನೆಯಲ್ಲೇ ಮಲಗಿ ಮಾರನೇ ದಿನ ಅಂದ್ರೆ 29ನೇ ತಾರೀಕು ಬೆಂಗಳೂರಿಗೆ ವಾಪಸ್ ಬಂದಿದ್ದಾನೆ. ಮಾವನ ಜೊತೆ ಜಯದೇವ ಆಸ್ಪತ್ರೆಯಲ್ಲಿ ಹುಡುಕಾಟ ನಡೆಸುವ ನಾಟಕ ಕೂಡ ಮಾಡಿದ್ದ ಅಕ್ಷಯ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಕೊಂದದ್ದು 3 ಅಲ್ಲ, ಜೊತೆಯಲ್ಲಿ ಆ ಸಹೋದರಿಯ ಗರ್ಭದಲ್ಲಿದ್ದ ಮಗು ಸೇರಿ 4 ಜನ. ಹಾಗೆ ಪಕ್ಕಾ ಪ್ಲಾನ್ ಮಾಡಿ ಈ ಮರ್ಡರ್ ಅನ್ನ ಮುಚ್ಚಾಕೋ ಪ್ರಯತ್ನ ಕೂಡ ಈ ಅಕ್ಷಯ್ ಮಾಡಿದ್ದ ಅನ್ನೋ ಮಾಹಿತಿ ಇದೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಈಗಾಗಲೇ ಏನು ಕೇಸನ್ನು ದಾಖಲಿಸಿ ಜಯದೇವ ಹಾಸ್ಪಿಟಲ್ನಲ್ಲಿರುವಂತಹ ಲಾಗ್ ಬುಕ್ಗಳನ್ನ ಮತ್ತು ಅಲ್ಲಿದ್ದಂತಹ ಸಿಸಿಟಿವಿಗಳನ್ನ ಕಲೆ ಹಾಕ್ತಾರೆ. ಆದರೆ ಯಾವುದೇ ರೀತಿಯಾದಂತಹ ಚಲನೆ ಇರೋದಿಲ್ಲ. ಅಂದ್ರೆ ಅವರ ತಂದೆ ತಾಯಿ ಪೋಷಕರು ಅಲ್ಲಿಗೆ ಬಂದಿರುವಂತಹ ಯಾವುದೇ ಕುರುಹು ಇರೋದಿಲ್ಲ. ಹೀಗಾಗಿ ಇಮಿಡಿಯೇಟ್ ಆಗಿ ಆತನ ಮೇಲೆ ಅನುಮಾನ ಬರುತ್ತೆ. ಸ್ವಲ್ಪ ತೀವ್ರವಾಗಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅಸಲಿ ಸಂಗತಿ ಹೊರಗಡೆ ಬೀಳುತ್ತೆ. ಇಲ್ಲಿ ಸಾಕ್ಷಿನಾಶಗಳನ್ನ ಮಾಡುವಂತಹ ಉದ್ದೇಶದಿಂದಾಗಿಯೂ ಕೂಡ ಅಂದಿನ ದಿನವೇ ಯಾವಾಗ ಪೊಲೀಸ್ ಠಾಣೆಗೆ ಹೋಗ್ತಾನೋ ಅಂದಿನ ದಿನವೇ ಸಾಕ್ಷಿಗಳನ್ನ ನಾಶ ಮಾಡುವಂತದ್ದು. ಅಂದ್ರೆ 3 ಮೊಬೈಲ್ಗಳನ್ನ ಅಲ್ಲಿಂದ ಏನದು ರವಾನೆ ಮಾಡುವಂತಹ ಒಂದು ಕೆಲಸಗಳನ್ನು ಅಂದ್ರೆ ಬಿಸಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಮರ್ಯಾದೆ ಹತ್ಯೆಗೆ ಈಗಾಗಲೇ ಸಾಕಷ್ಟು ಬೇಕಾದಂತಹ ಎವಿಡೆನ್ಸ್ಗಳೇನಿದೆ ಅದೆಲ್ಲವನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸಹೋದರಿಯ ಗರ್ಭಿಣಿಯ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಪೊಲೀಸರು ಆಕೆಯನ್ನು ವೈದ್ಯಕೀಯ ಚಿಕಿತ್ಸೆಯನ್ನು ಅಂದ್ರೆ ಆಕೆಯ ಶವವನ್ನ ವೈದ್ಯಕೀಯ ಚಿಕಿತ್ಸೆಗೆ ಈಗಾಗಲೇ ಒಳಪಡಿಸಲಾಗ್ತಾ ಇರುವಂತದ್ದು. ಬಹುತೇಕ ಆತ ಹೇಳಿರುವಂತಹ ಪ್ರಕಾರ ತನ್ನ ತಂಗಿ ಗರ್ಭಿಣಿಯಾಗಿದ್ಲು, ಅದು ಕೂಡ ಅನ್ಯ ಜಾತಿಯ ಹುಡುಗನ ಜೊತೆ ಒಂದು ಆಕೆ ಓಡಾಟವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಅದೆಲ್ಲವನ್ನು ಕೂಡ ಸಹಿಸಿಕೊಂಡಿದ್ವಿ. ಆದ್ರೆ ಯಾವಾಗ ಈ ಕಡೆ ಗರ್ಭಿಣಿಯಾದ್ಲೋ ಇದು ನಮ್ಮ ಕುಟುಂಬಕ್ಕೆ ಶ್ರೇಯಸ್ಸಲ್ಲ ಅಂತ ಹೇಳಿ ನಾನು ಆಕೆಗೆ ಅಬೋರ್ಷನ್ ಮಾಡೋದಕ್ಕೆ ಹೇಳ್ತಾ ಇದ್ದೆ. ಈ ಸಂದರ್ಭದಲ್ಲಿ ತಂದೆ ತಾಯಿ ಏನಿದ್ದಾರೆ ಅವರು ಇದಕ್ಕೆ ಅಪೋಸ್ ಮಾಡ್ತಾ ಇದ್ರು. ಅಂದ್ರೆ ಗರ್ಭಪಾತ ಮಾಡೋದು ಬೇಡ, ಇದೆಲ್ಲವನ್ನು ಕೂಡ ಆತನಿಗೆ ಮದುವೆ ಮಾಡ್ಕೊಡೋಣ ಅಂತ ಹೇಳಿ ಯಾವಾಗ ತನಗೆ ಒಂದು ಇಗೋ ಹರ್ಟ್ ಆಯ್ತೋ ಅವರು 3 ಜನರನ್ನು ಕೂಡ ಹತ್ಯೆ ಮಾಡೋದಕ್ಕೆ ಮುಂದಾಗ್ತಾನೆ. ಆ ಹತ್ಯೆಯ ಬಳಿಕ ಈ ರೀತಿಯಾಗಿ ಸಾಕ್ಷಿಗಳನ್ನು ನಾಶ ಮಾಡುವಂತಹ ಒಂದು ಉದ್ದೇಶದಿಂದಾಗಿ ಇಷ್ಟು ಮೊಬೈಲ್ಗಳನ್ನ ಬಿಸಾಡುವಂತದ್ದು ಮತ್ತು ಪೊಲೀಸ್ ಠಾಣೆಯಲ್ಲಿ ಬಂದು ತನ್ನವರು ಕಳೆದು ಹೋಗಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡುವಂತಹ ಮುಖಾಂತರ ಹೈಡ್ರಾಮಾವನ್ನ ಸೃಷ್ಟಿ ಮಾಡಿದ್ದಾನೆ. ಈಗ ಸದ್ಯದ ಮಟ್ಟಿಗೆ ಆತನ ಮನೆಯಲ್ಲಿ ಅಂದ್ರೆ ಕ್ರೈಮ್ ಆಫ್ ಸೀನ್ ಎಲ್ಲಾಗಿದೆ ಆ 3 ಜನರ ಶವಗಳನ್ನ ಈಗಾಗಲೇ ರಿಕವರಿ ಮಾಡಿಕೊಳ್ಳಲಾಗಿದೆ ಮತ್ತು ಮತ್ತಷ್ಟು ತನಿಖೆಯನ್ನು ನಡೆಸೋದಕ್ಕೆ ಈಗಾಗಲೇ ಇನ್ನು 2 ದಿನಗಳಲ್ಲಿ ಕೊಟ್ಟೂರಿಗೆ ಟ್ರಾನ್ಸ್ಫರ್ ಆಗುವಂತಹ ಸಾಧ್ಯತೆ ಇದೆ ಈ ಕೇಸ್. ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.